ಸಮಯದ ಅಭಾವ ಜಾಸ್ತಿ ಆಗುತ್ತೆ. ಯಾಕೆಂದರೆ ಅವಳು ಮಗಳು ಅನ್ನೋದಕ್ಕಿಂತ ನನಗೆ ತಾಯಿಯಾಗಿದ್ದಾಳೆ. ನನ್ನ ಒಂದು ಕನಸುಗಳಿಗೆ ಅವಳು ಒಂದು ಸಾಕಾರ ರೂಪ ಕೊಡ್ತಾ ಇದ್ದಾಳೆ. ಪ್ರತಿ ಹೆಣ್ಣು ಬಯಸುವಂಥ ಮಗಳು, ಪ್ರತಿ ತಾಯಿ ಇಂಥ ಮಗಳು ಬೇಕು ಅಂತ ಪ್ರತಿಯೊಬ್ಬರು ಕನಸು ಕಾಣೋಂಥ ಮಗಳು. ಆ ಮಗಳಿಗೆ ಪ್ರತಿಯೊಬ್ಬರ ಆಶೀರ್ವಾದ, ಹಾರೈಕೆ, ಬೆಂಬಲ ಸಿಗಲಿ ಅಂತ ನಾನು ತುಂಬ ಬಯಸ್ತೀನಿ. ಆ ದೇವರಲ್ಲೂ ಪ್ರತಿ ಕ್ಷಣ ನಾನು ಅದನ್ನೇ ಬೇಡ್ತೀನಿ. ನನ್ನ ಮಗಳು ಸಾವಿರಾರು ಜನಕ್ಕೆ ಮಾದರಿ ಆಗಲಿ, ತುಂಬ ಬಹಳ ನೊಂದಿರೋ ಹೆಣ್ಮಕ್ಳಿಗೆ ಒಂದು ಕಣ್ಣಾಗಲಿ, ಆ ಒಂದು ಬೆಳಕಿನ ದಾರಿ ತೋರಿಸ್ಲಿ ಅಂತ ತುಂಬ ಆಶೆ ಇಟ್ಕೊಂಡಿದ್ದೀನಿ. ಆ ನಿಟ್ಟಲ್ಲೇ ನಾನು ಅವಳಿಗೆ ಪ್ರತಿದಿನ ಅದನ್ನೇ ಹೇಳ್ತೀನಿ. ನಮ್ಮ ಥರ ತುಂಬ ಹೆಣ್ಮಕ್ಳಿದ್ದಾರೆ, ಬೆಳಕು ಕಾಣದೇ ಇರೋರಿದ್ದಾರೆ, ಕನಸು ಕಂಡು ಕನಸನ್ನ ಸಾಕಾರ ಮಾಡ್ಕೊಂಡೇ ಇರೋರಿದ್ದಾರೆ. ಆ ಕನಸುಗಳು ಕಂಡು ಕಮರೋಗಿರೋ ಹೆಣ್ಮಕ್ಳ ಬದುಕಿಗೆ ಒಂದು ಕನಸಾಗು, ಕನಸಿನ ಬೆಳಕಾಗು, ಆ ಬೆಳಕಿನ ದಾರಿನಲ್ಲಿ ನಡೆಸ್ಕೊಂಡು ಹೋಗು ಅಂತ ಅವಳನ್ನ ಪ್ರತಿ ಕ್ಷಣ ಬೇಡ್ಕೊತೀನಿ. ಅವಳಿಗೆ ನೀವೆಲ್ಲ ಸಹಕಾರ ಕೊಡಬೇಕು, ಅವಳೊಂದು ಬೆಳಿಬೇಕು, ಒಂದು ಒಳ್ಳೆ ಶಕ್ತಿಯಾಗಿ ಅವಳು ರೂಪುಗೊಳ್ಬೇಕು ಅಂತ ನಾನು ಪ್ರತಿಯೊಬ್ಬರಲ್ಲೂ ಬೇಡ್ಕೊತಾ ಇದ್ದೀನಿ. ನಿಮ್ಮ ವಾಹಿನಿಗೆ ನಾನು ಅವಳನ್ನ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ, ಅವಳ ಬಗ್ಗೆ ಒಂದು 4 ಒಳ್ಳೆ ಮಾತು ಇದು ಮಾಡಿದ್ದಕ್ಕೆ ನಾನು ನಿಮ್ಮ ನನ್ನ ಒಂದು ಕುಟುಂಬದ ಪರವಾಗಿ, ನನ್ನ ಮಗಳ ಪರವಾಗಿ ನಾನು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ.